ಹಾಯ್ ಹಲೋ ನಮಸ್ಕಾರ ರೈತ ಬಾಂಧವರೇ, ನೀವು ನೋಡ್ತಾ ಇದ್ದೀರಾ ನಮ್ಮ ವಾಹನ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ಮಾರಾಟಕ್ಕೆ ತಂದಿರೋ ಟ್ರ್ಯಾಕ್ಟರ್ ಬಂದು ಒಳ್ಳೆ ಕಂಡೀಷನ್ ಇರೋ ಟ್ರ್ಯಾಕ್ಟರ್ ಆಗಿದೆ. ಯಾವುದು ಅಂದರೆ ಸ್ವರಾಜ್ 855 ಗಾಡಿ ಅಂತ. ಇದರ ಜೊತೆಗೆ ಬಲರಾಮ್ ಮತ್ತು ಮಡಿಕೆ ಕೂಡ ಮಾರಾಟಕ್ಕಿದೆ. ಆಲ್ ಸೆಟ್ಟಲ್ಲಿ ಟ್ರ್ಯಾಕ್ಟರ್ ಮಾರಾಟಕ್ಕೆ ಸಿಗ್ತಾ ಇದೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ವೀಕ್ಷಕರೇ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಓನರ್ ನಂಬರ್ ಕೂಡ ಕೊನೆಯಲ್ಲಿ ಸಿಗುತ್ತೆ ನೋಡಿ ವೀಕ್ಷಕರೇ. ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಸಣ್ಣ ಮಾಹಿತಿ ವೀಕ್ಷಕರೇ, ನಿಮ್ಮ ವಾಹನ ಯಾವುದಾದ್ರೂ ಮಾರಾಟ ಮಾಡೋದಿತ್ತಂದರೆ ಈ ವಾಟ್ಸಪ್ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ಗಳನ್ನು ಕಳಿಸ್ಕೊಡಿ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ. ಬನ್ನಿ ವೀಕ್ಷಕರೇ, ಈ ದಿನದ ಟ್ರ್ಯಾಕ್ಟರ್ ಬಂದು ಸ್ವರಾಜ್ 855 FE ಅಂತ ನೋಡಿ ವೀಕ್ಷಕರೇ. ಇದು 55 HP ಟ್ರ್ಯಾಕ್ಟರ್ ಆಗಿದೆ. 55 HP ಟ್ರ್ಯಾಕ್ಟರ್ ಆಗಿದ್ದು ಪವರ್ ಸ್ಟೇರಿಂಗ್ ಮತ್ತು ಆಯಿಲ್ ಬ್ರೇಕ್ ಕೂಡ ಬಂದಿದೆ. ಈ ಟ್ರ್ಯಾಕ್ಟರ್ ನೋಡಿ ವೀಕ್ಷಕರೇ, ವರ್ಕಿಂಗ್ ಅವರ್ಸ್ ಅಂದರೆ ಕೆಲಸ ಮಾಡಿರೋ ಗಂಟೆ ಅಂದರೆ 2019 ಗಂಟೆಗಳು ಕೆಲಸ ಮಾಡಿರೋದು. ಈ ಟ್ರ್ಯಾಕ್ಟರ್ ಸೆಕೆಂಡ್ ಓನರ್ ಇದ್ದಾರೆ. ನೀವು ತೊಗೊಂಡ್ರೆ ಮೂರನೇ ಓನರ್ ಆಗ್ತಾರೆ ವೀಕ್ಷಕರೇ. ಆಮೇಲೆ ಈ ಟ್ರ್ಯಾಕ್ಟರಿಗೆ ಮಾಡಲ್ ಅಂದರೆ 2021 ಮಾಡಲ್ ವೀಕ್ಷಕರೇ. 2021ರಲ್ಲಿ ಮಾಡಲ್ ಆದರೂ ಕೂಡ ರಿಜಿಸ್ಟ್ರೇಷನ್ ಮಾಡಿಸಿರೋದು 2024ರಲ್ಲಿ. ರಿಜಿಸ್ಟ್ರೇಷನ್ ಮಾಡಿರೋದು. ಇನ್ನು ಟೈರ್ ವಿಷಯಕ್ಕೆ ಬಂದರೆ ನೀವೇ ನೋಡ್ತಾ ಇದ್ರಲ್ಲ, ಫ್ರಂಟು ಬ್ಯಾಕು ಎರಡಕ್ಕೂ ಕೂಡ ಕೇಸಿನ್ ಟೈರ್ಗಳಿದೆ. ಕೇಸಿನ್ ಟೈರ್ ಶೋರೂಮ್ ಟೈರ್ಗಳು ಆಗಿವೆ. ಇದರ ಜೊತೆಗೆ ಮಡಿಕೆ ಮತ್ತು ಬಲರಾಮ್ ಕೂಡ ಮಾರಾಟಕ್ಕಿದೆ. ಆಮೇಲೆ ಈ ಟ್ರ್ಯಾಕ್ಟರ್ ಮೇಲೆ ಯಾವುದೇ ರೀತಿಯ ಲೋನ್ ಇಲ್ಲ. ಎಲ್ಲ ಕ್ಲಿಯರ್ ಆಗಿದೆ. ಡಾಕ್ಯುಮೆಂಟ್ಸ್ ವಿಷಯಕ್ಕೆ ಬಂದರೆ ಎಲ್ಲ ಕ್ಲಿಯರ್ ಇದ್ದಾವೆ. ಇನ್ಸೂರೆನ್ಸ್ ಕೂಡ ರನ್ನಿಂಗಲ್ಲಿದೆ. ಆಮೇಲೆ ಈ ಟ್ರ್ಯಾಕ್ಟರ್ ಮಾರಾಟಕ್ಕಿರೋ ಲೊಕೇಶನ್ ಬಂದು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಚಾಲ್ಗೇರಿ ಎಂಬ ಗ್ರಾಮದಲ್ಲಿ ಮಾರಾಟಕ್ಕಿದೆ ನೋಡಿ ವೀಕ್ಷಕರೇ. ಈ ಟ್ರ್ಯಾಕ್ಟರ್ ಮಾರಾಟಕ್ಕಿರೋ ಲೊಕೇಶನ್ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಚಾಲ್ಗೇರಿ ಎಂಬ ಗ್ರಾಮದಲ್ಲಿ ಮಾರಾಟಕ್ಕಿದೆ. ಈ ಟ್ರ್ಯಾಕ್ಟರ್ ಬೆಲೆ ಬಂದು 7,50,000 ಹೇಳ್ತಾ ಇದ್ದಾರೆ ಓನರ್. 7,50,000 ಇದೇ ಫೈನಲ್ ಅಲ್ಲ, ಇನ್ನೂ ಕಡಿಮೆ ಆಗ್ಬೋದು. ನೀವೇ ಡೈರೆಕ್ಟಾಗಿ ಓನರ್ ಜೊತೆ ಮಾತನಾಡಿಕೊಳ್ಳಿ. ಓನರ್ ನಂಬರ್ ಈ ವಿಡಿಯೋ ಕೆಳಗೆ ಟೈಟಲಲ್ಲಿ ಕೊಟ್ಟಿರ್ತೀನಿ. ನೀವೇ ಡೈರೆಕ್ಟಾಗಿ ಕರೆ ಮಾಡಿ. ನೀವು ಇದೇ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ನ ವಿಡಿಯೋ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.